ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನೋಮೇರಾಜ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಗೈಸ್ ಏನಂದರೆ ನೆನ್ನೆಲ್ಲ ಮೊನ್ನೆ ಫುಲ್ಲು ಮಳೆ. ಎಕ್ಸ್ಪೆಕ್ಟೇ ಮಾಡಿಲ್ಲ ಅಷ್ಟು ಮಳೆ. ಯಾವ ಥರ ಮಳೆ ಅಂದರೆ ಯಪ್ಪ, ಅದೇ ಇಲ್ಲಿ ಏನಾದರೂ ನಾವು ಮಳೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಮಳೆ ಆ ಥರ ಬರುತ್ತಂತೆ. ಸಿಕ್ಕಾಪಟ್ಟೆ ಜೋರಾಗಿತ್ತು. ನಾನು ವರ್ಕ್ ಕೂಡ ಮಾಡ್ತಾಯಿದ್ದೆ, ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ನನಗೆ. ಬಟ್ ಗುಡುಕ್ತಾ ಇದ್ದಿತ್ತು ಒಂದು ಗೊತ್ತಾಯಿತು, ಸಖತ್ತಾಗಿತ್ತು. ಆದರೂ ಗೈಸ್ ಸಿಕ್ಕಾಪಟ್ಟೆ ಬಿಸಿಲಿದೆ. ಅದು ಯಾವಾಗ ಕಮ್ಮಿ ಆಗುತ್ತೋ ಅಂತ ಗೊತ್ತಿಲ್ಲ. ಮೇ ಬಿ ಇವತ್ತಿನ ಮಳೆ ಅಂತ ತೋರಿಸ್ತಾ ಇದೆ ವೆದರ್ ರಿಪೋರ್ಟಲ್ಲಿ, ನನಗೂ ಗೊತ್ತಿಲ್ಲ. ನೋಡ್ಬೋದು ನೀವು, ಇನ್ನೂ ಬಿಸಿಲಿದೆ, ಭಯಂಕರ. ಸೊ ಇವಾಗ ಏನಂದರೆ ವಿಷಯ, ಅದೇ ಮನೋಜ್ ಅವ್ರ ಕಾಲೇಜ್ ಹತ್ರ ಹೋಗಬೇಕಿತ್ತು. ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ಹೋಗೋಕ್ಕಾಗಿಲ್ಲ. ಈಗ ಮನೋಜ್ ಅವರು ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಅವ್ರ ಕ್ಲರ್ಕ್ ಬಂದಿದ್ದಾರಂತೆ. ಹೋಗ್ಬಿಟ್ಟು ಅವ್ರ ಕಾಲೇಜ್ ಹೇಗಿದೆ ಅದನ್ನು ಕ್ಯಾಪ್ಚರ್ ಮಾಡ್ತೀನಿ, ನೋಡಿ. ಅಷ್ಟೇ ಗೈಸ್ ಇವತ್ತಿನ ವಿಷಯ. ಅಲ್ಲಿ ಹೋಗಬೇಕು. ಅಲ್ಲಿ ಹೋಗ್ಬಿಟ್ಟು ಇನ್ನೂ ಒಂದು ಬೇರೆ ಕೆಲಸ ಇದೆ, ಅದು ಕೂಡ ಮುಗಿಸ್ಕೊಂಡು ಬರಬೇಕು. ನಮ್ಮ ಅತ್ತೆ ಜೊತೆ ಒಂದು ಚಾಲೆಂಜ್ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವರು ಒಪ್ಕೊತಾರೆ ಪಾಪ, ಏನಂದ್ರೂ ಸಪೋರ್ಟ್ ಮಾಡ್ತಾರೆ, ಒಪ್ಕೊತಾರೆ. ಏನಂದರೆ ಅವ್ರ ಫ್ರೆಂಡ್ಸ್ ರೇಗಿಸ್ತಾರೆ, ಬೇಡ ತಮಾಷೆ ಮಾಡ್ತಾರೆ ಅಂತಿದ್ರು. ನೋಡ್ತಾರೆ, ಅವ್ರಿಗೂ ಖುಷಿ ಆಗುತ್ತೆ. ಅವ್ರ ಫ್ರೆಂಡ್ಸ್ ನೋಡಿದ್ರೆ ಅವ್ರಿಗೂ ಫನ್ ಅನಿಸುತ್ತಲ್ವಾ. ಇದೊಂದು ಫನ್ ವ್ಲಾಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಅದು ಯಾವ ಥರ ಎಕ್ಸಿಕ್ಯೂಟ್ ಆಗುತ್ತೆ ಅಂತ. ಈಗ ಬನ್ನಿ, ರೆಡಿ ಆಗಿಬಿಟ್ಟು ಮನೋಜ್ ಅವ್ರ ಕಾಲೇಜ್ ಹತ್ರ ಹೋಗಿ ಅಲ್ಲಿ ಸಿಗ್ತೀನಿ. ಮಾಡಿ ಅಮ್ಮ ಜೊತೆ ಒಂದು ಚಾಲೆಂಜ್ ವ್ಲಾಗ್. ಯಾವಾಗ? ನಾಳೆ. ಅಮ್ಮ, ನಾಳೆ ಒಂದು ವ್ಲಾಗ್, ಚಾಲೆಂಜ್ ವ್ಲಾಗ್. ನಾನು, ನೀವು, ಮನೋಜು ಮಾಡೋಣ. ನಾಳೆ ಹೇಳ್ತೀನಿ ಏನು ಅಂತ. ಅವ್ರ ಮಕ್ಕ, ಅವ್ರ ಫ್ರೆಂಡ್ಸು ರೇಗಿಸ್ತಾರೆ, ತಮಾಷೆ ಮಾಡ್ತಾರೆ ಅಂತ ಅವ್ರ ಮಗನೇ ತೋರಿಸ್ತಾ ಇಲ್ಲ. ಬಟ್ ನಾಳೆ ಚಾಲೆಂಜ್ ವ್ಲಾಗಲ್ಲಿ ಅವ್ರನ್ನ ತೋರಿಸ್ತೀನಿ ಗೈಸ್, ನೋಡಿ. ಹಾಗೆ ಕಾಮೆಂಟ್ ಮಾಡಿಬಿಡಿ ಅಷ್ಟೇ. ನಾವು ಬಂದ್ವಿ ಮನೋಜ್ ಅವರ ಕಾಲೇಜ್ ಹತ್ರ. ಅಂದರೆ ಇದು ಡಿಗ್ರಿ ಕಾಲೇಜು. ಬಂದಿದ್ದೀವಿ. ಹೇಗೆ ಅನಿಸ್ತಾ ಇದೆ ನಿಮ್ಮ ಕಾಲೇಜ್ ಹತ್ರ ಬಂದಿರೋದು? ಹಳೆಯ ನೆನಪುಗಳು. ಏನು? ಹಳೆಯ ನೆನಪುಗಳು. ವೆರಿ ಗುಡ್. ಆದರೆ ಇದೇನು ಫೇಮಸ್ ಕಾಲೇಜ್ ಇಲ್ಲಿ ಗೈಸ್? ನಮ್ಮ ಬೆಂಗಳೂರಲ್ಲೆಲ್ಲ ಇದೆಯಲ್ಲ, MES ವಿದ್ಯಾಮಂದಿರು, MS ರಾಮಯ್ಯ, ಆ ಥರ ಫೇಮಸ್ ಕಾಲೇಜ್ ಅಂತ ಇವ್ರದ್ದು. ಇಲ್ಲಿಗೆ ಬಂದಿದ್ದೀವಿ. ಏನೋ ಅವ್ರದ್ದು ಡಾಕ್ಯುಮೆಂಟ್ ತೊಗೊಬೇಕಿತ್ತು, ಡಾಕ್ಯುಮೆಂಟೇ ಈಸ್ಕೊಂಡಿಲ್ಲ. ಏನೋ ಒಂದು ಕೆಲ್ಸದ ರಿಲೇಟೆಡು ನಾವು ಡಾಕ್ಯುಮೆಂಟ್ ಈಸ್ಕೊಳಕ್ಕೆ ಬಂದಿದ್ದೀವಿ. ಈಗ ಇಲ್ಲಿ ಕೆಲಸ ಮುಗಿಸ್ಕೊಂಡು ಹೋಗಬೇಕು. ಸಿಕ್ಕಾಪಟ್ಟೆ ಬಿಸಿಲಿದೆ. ಈಗ ಎಲ್ಲಿ ಅವರು ಬಂದಿದ್ದಾರಾ ಇಲ್ವಾ? ಇನ್ನೂ ಬಂದಿಲ್ಲ. ಅವ್ರು ಊಟಕ್ಕೆ ಹೋಗಿದ್ದಾರಂತೆ. ಅವ್ರು ಬಂದಮೇಲೆ ಈಸ್ಕೊಂಡು ಮನೆಗೆ ಹೋಗೋದು. ಒಳಗಡೆ ಕ್ಯಾಪ್ಚರ್ ಮಾಡ್ಬೋದಾ? ಪರ್ಮಿಷನ್ ಇಲ್ವಾ? ಪರ್ಮಿಷನ್ ಇಲ್ವಂತೆ ಗೈಸ್. ಇಷ್ಟೇ ನಾನು ತೋರ್ಸೋಕ್ಕಾಗೋದು. ಏನೋ ಇದು ಹಳೆ ಬಿಲ್ಡಿಂಗ್ ಅಂತೆ. ಇಷ್ಟರಲ್ಲೇ ಉಳಿಸ್ತಾರಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ. ತುಂಬ ಹಳೇದು ಗೈಸ್. ನಮ್ಮ ಬ್ಯಾಂಗ್ಳೂರ್ ಥರ ಇಲ್ಲ ಬಿಲ್ಡಿಂಗ್ ಇದು. ನಮ್ಮ ಬ್ಯಾಂಗ್ಳೂರೇ ಬ್ಯಾಂಗ್ಳೂರ್. ಫುಲ್ ಹಳೆ ಬಿಲ್ಡಿಂಗು ಇದ್ದು ಇವಾಗ ಕಟ್ಟಿಸ್ತಾ ಇರೋದಂತೆ. ಮುಂಚೆ ಎಲ್ಲ ಇದು ಫುಲ್ಲು ಓಪನ್ ಪ್ಲೇಸ್ ಅಲ್ಲ, ಗ್ರೌಂಡಲ್ಲಿ ಈ ಥರ ಮಾಡ್ತಾ ಇದ್ದಾರಂತೆ. ಅವಾಗೆಲ್ಲ ಎಷ್ಟೆಷ್ಟು ಜನ ಫ್ರೆಂಡ್ಸ್ ಜೊತೆ, ಎಷ್ಟೆಷ್ಟು ಜನ ಹುಡುಗಿರ ಜೊತೆ ಎಲ್ಲ ಟೈಮ್ ಪಾಸ್ ಮಾಡಿದಾರೋ ಗೊತ್ತಿಲ್ಲ. ಕೇಳಿದ್ರೆ ಅವೆಲ್ಲ ಸೀನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಸುಮ್ಮನೆ ಕಾಲು ಎಳೀತಾ ಇದ್ದೀನಿ ಅವ್ರಿಗೆ. ಭಯಂಕರ ಬಿಸಿಲಿದೆ ದೇವರೇ. ಅವ್ರದ್ದು ಡಿಗ್ರಿ ಕಾಲೇಜ್ ಅವ್ರದ್ದು. ಏನು ಕ್ರಿಕೆಟ್ ಇಲ್ಲ ಆಡ್ತಿದ್ರಾ? ನೋಡಿ ಗೈಸ್, ನಮ್ಮದೆಲ್ಲ ಹೆಂಗಂದರೆ
ಕಾಲೇಜೇ ಎಲ್ಲೋ ಬಿಲ್ಡಿಂಗು, ಇದು ಗ್ರೌಂಡೇ ಎಲ್ಲೋ ಇರ್ತಾಯಿತ್ತು. ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕಿತ್ತು. ಇವ್ರದ್ದು ಏನಿಲ್ಲ ನೋಡಿ, ಇಲ್ಲೇ ಪಕ್ಕದಲ್ಲೇ ಗ್ರೌಂಡ್. ಚೆನ್ನಾಗೈತೆ ಒಂಥರ. ಅವರೊಬ್ಬರು ಬರೋದಕ್ಕೆ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಅವ್ರು ಬಂದಿದ ತಕ್ಷಣ ನಾವು ಇಸ್ಕೊಂಡು ಹೋಗ್ತೀವಿ. ಬಿಸಿಲಲ್ಲಂತೂ ವೆಯ್ಟ್ ಮಾಡೋಕ್ಕೆಲ್ಲ ಆಗಲ್ಲ. ಒಳಗಡೆ ನಾವು ಕುತ್ಕೋಬೋದು, ಆದರೆ ಅಲ್ಲಿ ಬ್ಲಾಗ್ ಮಾಡೋಕ್ಕೆ ಪರ್ಮಿಷನ್ ಇಲ್ಲ. ಹಾಗಾಗಿ ಆಚೆ ಮಾತ್ರ ಕ್ಯಾಪ್ಚರ್ ಮಾಡ್ತಾಯಿದ್ದೀವಿ. ನಾನಂತೂ 10th ಮತ್ತು ಡಿಗ್ರಿಯಲ್ಲಿ ಅಷ್ಟೇ ನಾನು ಚೆನ್ನಾಗಿ ಓದ್ತಾಯಿತ್ತು. PUC ಓಕೆ ಗೈಸ್, ಅವಾಗೆಲ್ಲ ಸಿಲಬಸ್ ಇಮಿಡಿಯೇಟಾಗಿ ಚೇಂಜ್ ಆಗಿಬಿಡ್ತಲ್ವ ನಮಗೆ. ನಾನು ತೊಗೊಂಡಿದ್ದಿತ್ತು PCMB. ಅವರು ಕೂಡ PCMBನೇ ಓದಿರೋದು. PUCಯಲ್ಲಿ ನಾನು ಫುಲ್ಲು ಡಲ್ಲಾಗಿದೆ. ಯಾಕಂದರೆ ನಾನು ಫಸ್ಟ್ ಆಫ್ ಆಲ್ ಮ್ಯಾಥಮೆಟಿಕ್ಸಲ್ಲಿ ದೊಡ್ಡ 0. ಅವರು ಸಖತ್ತಾಗಿ ಓದ್ತಾರೆ ಮ್ಯಾಥಮೆಟಿಕ್ಸ್ ಅನ್ನೋದಲ್ಲ, ಅವರು ಓದೋದ್ರಲ್ಲಿ ತುಂಬ ಚೆನ್ನಾಗಿ ಓದ್ತಾಯಿದ್ರಂತೆ. 10thಲ್ಲೂ ತುಂಬ ಚೆನ್ನಾಗಿ ಓದ್ತಿದ್ರು, PUCಯಲ್ಲೂ ತುಂಬ ಚೆನ್ನಾಗಿ ಓದ್ತಿದ್ರಂತೆ. ಬಟ್ ನಾನು ಮಾತ್ರ PUC ನಿಜವಾಗ್ಲೂ ತುಂಬ ವೇಸ್ಟ್, ಡಲ್ ಅಂದರೆ ಡಲ್ಲು. ಪಾಸ್ ಆಗೋದಕ್ಕೆ ಮ್ಯಾನೇಜ್ ಮಾಡಿ ಪಾಸ್ ಆದೆ. ಡಿಗ್ರಿಗೆ ಬಂದಮೇಲೆ ನಾನು ಚೆನ್ನಾಗಿ ಓದ್ಕೊಂಡೆ ಅಷ್ಟೇ, ಇನ್ನೇನಿಲ್ಲ. ಬಟ್ ತುಂಬ ಹಳೆ ಬಿಲ್ಡಿಂಗಪ್ಪ. ಆ ಕಡೆ ಎಲ್ಲ ಏನು ಡಿಗ್ರಿ, ಡಬಲ್ ಡಿಗ್ರಿ ಇದೆಯಾ ಅಲ್ಲಿ ಗೈಸ್? ನಾನು ನಮ್ಮ ಹಸ್ಬೆಂಡ್ನ ಡಬಲ್ ಡಿಗ್ರಿ ಮಾಡಿಸ್ಬೇಕಂತ ನನಗೆ ಇವಾಗ ಇಷ್ಟ ಆಗ್ತಾಯಿದೆ. ಅವ್ರು ಓದಿ ಅಂತ, ಅವರು ನಿಜವಾಗ್ಲೂ ಓದಿದ್ರೆ ಚೆನ್ನಾಗಿ ಓದ್ತಾರೆ. ಓದೋದ್ರಲ್ಲಿ ಡೆಡಿಕೇಶನ್ ತುಂಬ ಚೆನ್ನಾಗಿದೆ. ನಮ್ಮ ಅತ್ತೆ ಕೂಡ ಹೇಳ್ತಾಯಿದ್ರು, ಅವ್ನು ಮನೋಜ್ ಚೆನ್ನಾಗಿ ಓದ್ತಿದ್ದ, ಚಿಕ್ಕವನು ಓದ್ತಾ ಇರಲಿಲ್ಲಂತೆ, ಬರೀ ಆಟ, ತರಲೆ, ತುಂಟಾಟ ಈ ಥರ ಇದ್ದಿತ್ತಂತೆ. ಇವ್ರು ಓದೋದ್ರಲ್ಲಿ ತುಂಬ ಚೆನ್ನಾಗಿ ಓದ್ತಿದ್ರಂತೆ. ಓದ್ತೀರಾ ಇವಾಗ ಏನಾದರೂ ಡಿಗ್ರಿಗೆ ಸೇರಿಸಿದ್ರೆ? ಇದು ಡಬಲ್ ಡಿಗ್ರಿಗೆ ಬೇಡ, ಓದೋ ಏಜ್ ಹೋಯ್ತಾ ಅವ್ರು ಮಾಡ್ತಿರೋ ಕೆಲಸಕ್ಕೆ? ಅವ್ರಿಗೀಗ ಓದೋ ಇಂಟ್ರೆಸ್ಟ್ ಇಲ್ಲ. ಅವ್ರು ಮಾಡ್ತಿರೋ ಕೆಲಸನೇ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಅವ್ರು ಮಾಡ್ತಿರೋ ವರ್ಕಿಗೀಗ ಫುಲ್ ಟೈಮ್ ಕೊಡಬೇಕು. ಓದೋದಕ್ಕೆಲ್ಲ ಇವಾಗ ಟೈಮ್ ಇಲ್ಲ. ಈಗ ಓದು ಅಂದರೂ ಯಾರೂ ಓದಲ್ಲ ಗೈಸ್. ಏನಕ್ಕಂದರೆ ಆ ಇಂಟ್ರೆಸ್ಟ್ ಹೋಗ್ಬಿಟ್ಟಿರುತ್ತೆ. ಬಿಕಾಸ್ ವೆರಿ ಲಾಂಗ್ ಇಯರ್ ಆಗೋಯ್ತಲ್ಲ, ಹಾಗಾಗಿ ಈಗ ಓದೋಕ್ಕಾಗಲ್ಲ ಅಷ್ಟೇ. ಏನಿಲ್ಲ. ಇದೇನಿದು ಬಸ್ ಸ್ಟ್ಯಾಂಡಾ? ಏನದು? ಸುಮ್ಮನೆ ಹಾಗೆ ಹಾಕಿದಾರಂತೆ. ಆ ಹುಡುಗಿ ಏನೋ ತಳ್ಕೊಂಡು ಹೋಗ್ತೈತೆ. ಅದ್ರಲ್ಲಿ ಕುತ್ಕೊಳ್ಳಿ ಮನೋಜ್, ಅದ್ರಲ್ಲಿ ಈಸ್ಕೊಳ್ಳಿ, ಕುತ್ಕೊಳ್ಳಿ. ನಾನು ತಳ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಫುಲ್ ಕಂಪ್ಲೀಟ್ ಫೆಸಿಲಿಟಿ ಇದೆ ಗೈಸ್. ಓದೋದಕ್ಕಂತೂ ಏನು ಇದಿಲ್ಲ ಅಲ್ಲ ಇಲ್ಲಿ. ಈ ಫುಲ್ಲು ಸರೌಂಡಿಂಗು, ಈ ಒಂದು ಒಳಗಡೆ ಫುಲ್ ಗ್ರೌಂಡ್ ಥರ ಅಲ್ವಾ ಇದು ನೋಡಿ. ಸುತ್ತಲೂ ಫುಲ್ಲು ಫೆಸಿಲಿಟಿ ಎಲ್ಲ ಡಬಲ್ ಡಿಗ್ರಿವರೆಗೂ ಇದೆಯಂತೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಂದರೆ ನಾನು ಓದಿದ್ದು ನಿಟ್ಟೆ ಕಾಲೇಜಲ್ಲೂ ಇದೆ, ಬಟ್ ಇಲ್ಲಿ ಫುಲ್ ಕಂಪ್ಲೀಟ್ ಒಂದು ಸ್ಟ್ರೆಚ್ಚಲ್ಲೇ ಫುಲ್ ಇದೆ. ಕ್ಲಾಸಸ್ ನಡೀತಾ ಇದೆ ಅನಿಸುತ್ತಲ್ಲ. ಫಂಕ್ಷನ್ ಅಲ್ಲೇನೋ ಹಾಕಿದ್ದಾರೆ, ಐ ಲವ್ ಪೊಲಿಟಿಕಲ್ ಸೈನ್ಸ್ ಅಂದ್ಬಿಟ್ಟು ಏನೋ ಬಲೂನ್ ಥರ ಎಲ್ಲ ಹಾಕಿ ಏನೋ ಡೆಕೋರೇಷನ್ ಮಾಡಿದ್ದಾರೆ. ಏನೋ ಫಂಕ್ಷನ್ ನಡೀತಾ ಇದೆಯಂತೆ. ಅವ್ರು ಬಂದು ನಮಗೆ ಕೊಟ್ಬಿಟ್ರೆ ಕಣ್ಣಿಗೆ ಹೊತ್ಕೊಂಡು ಈಸ್ಕೊಂಡು ಹೊರಟೋಗ್ತೀವಿ, ಅಷ್ಟು ಬಿಸಿಲಿದೆ. ಆ ಹುಡುಗಿಯಲ್ಲಿ ಏನೋ ಮಾಡ್ತಾ ಇದೆ, ಅದನ್ನು ತಳ್ಕೊಂಡು. ಗೈಸ್ ಕಾರಿಡಾರ್ಗೆ ಹೋಗ್ತಾ ಇದ್ದೀವಿ ಅವ್ರ ಸರ್ನ ಮೀಟ್ ಮಾಡೋದಕ್ಕೆ. ರೂಟಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರು. ಇವರು ತುಂಬ ಟೈಮ್ ಆದಮೇಲೆ ಬಂದಿರೋದಕ್ಕೆ ಅವ್ರಿಗೆ ಒಂಥರ ನಾಚಿಕೆ ಆಗ್ತಾಯಿದೆ ಹಿಂಗೆ ಹೋಗಿ ಕೇಳೋದು. ಗೈಸ್ ನಮಗೆ ನಾಳೆ ಬನ್ನಿ ಅಂತ ಅಂದರು. ಬಿಕಾಸ್ ಏನೋ ಫಂಕ್ಷನ್ ನಡೀತಾ ಇದೆ, ಇವಾಗ ಆಗಲ್ಲ, ನಾಳೆ ಬನ್ನಿ ಅಂತ ಅಂದರು. ಇವ್ರು ನಾಳೆ ಬಂದು ರಿಸೀವ್ ಮಾಡ್ಕೊತಾರೆ. ಈಗ ಮನೆಗೆ ಹೋಗ್ತಾ ಇದ್ದೀನಿ, ಮನೆಗೆ ಬಿಟ್ಟು ಬರ್ತಾರೆ. ಮತ್ತು ಅವರೇನೋ ಬೇರೆ ಕೆಲಸ ಇದೆ, ಕೆಲಸದ ಮೇಲೆ ಹೋಗಬೇಕು ಅಂತಿದ್ದಾರೆ. ನಾನು ಬ್ಲಾಗ್ನ ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಏನಂದರೆ ಈಗ ಎಷ್ಟೊಂದು ಜನಕ್ಕೆ ಅನಿಸಿರ್ಬೋದು ಬ್ಲಾಗ್ ನೋಡಿ, ಸರ್ಕಾರಿ ಮಹಾವಿದ್ಯಾಲಯ ಕಾಲೇಜ್, ಅದು ಗೌರ್ಮೆಂಟ್ ಕಾಲೇಜ್ ಅಂತ. ಗೈಸ್ ಏನಂದರೆ ಮನೋಜ್ ಅವರ ಅಪ್ಪ ಅವ್ರಿಗೆ ಆವಾಗಲಿಂದನೂ ಲೈಕ್ ಯಾವ್ದು ಇಂಗ್ಲೀಷ್ ಮೀಡಿಯಮ್ ಆದರೂ ಓಕೆ, ಕನ್ನಡ ಮೀಡಿಯಮ್ ಆದರೂ ಓಕೆ, ಎರಡರಲ್ಲಿ ಯಾವುದಾದ್ರೂ ಓದಿದ್ರು ಓಕೆ ಅಂತ ಇತ್ತು. ಕನ್ನಡ ಮೀಡಿಯಮ್ ಅಂತಂದರೆ ಅದೇನು ಅಷ್ಟು ಡಿಗ್ರೇಡ್ ಅಂತ ಏನಿಲ್ಲ, ದಟ್ ಈಸ್ ಆಲ್ಸೋ ಗುಡ್. ನನಗೆ ಏನಂದರೆ ಪರ್ಸ್ನಲಿ ನನಗೆ ಅವ್ರು ಯಾವ ಮೀಡಿಯಮಲ್ಲಿ ಓದಿದ್ದಾರೆ ಅನ್ನೋಕ್ಕಿಂತ ಅವರು ಹೇಗೆ ಓದ್ತಾಯಿದ್ರು, ಅವ್ರದ್ದು ಪರ್ಸೆಂಟೇಜ್ ಯಾವ ಥರ ಇದೆ, ಆ್ಯಂಡ್ ಅವ್ರದ್ದು ಎಜುಕೇಷನ್ ಯಾವ ಥರ ಮಾಡಿದ್ರು, ಚೆನ್ನಾಗಿ ಓದಿದ್ದಾರಲ್ಲ, ಅಷ್ಟೇ ನನಗೆ ಮ್ಯಾಟರ್ ಆಗೋದು.
ನನಗೆ ಆ ಥರ ಎಲ್ಲ ಏನೂ ಇದು ಅನ್ನಿಸ್ತಾ ಇಲ್ಲ ಗೈಸ್. ಅವರು ಈ ಥರದ್ರಲ್ಲಿ ಓದಿದ್ದಾರೆ, ಈ ಮೀಡಿಯಮಲ್ಲಿ ಓದಿದ್ದಾರೆ, ಈ ಮೀಡಿಯಮಲ್ಲಿ ಓದಿಲ್ಲ ಅಂತೆಲ್ಲ ನನಗೇನೂ ಇಲ್ಲ. ಆ್ಯಕ್ಚುಲಿ ಮನೋಜ್ ತುಂಬ ಚೆನ್ನಾಗಿ ಓದ್ತಿದ್ರಂತೆ. ನಾನು ಅವ್ರ ರೆಕಾರ್ಡ್ಸ್ ಎಲ್ಲ ನೋಡ್ತಾ ಇದ್ದೆ, ಮಾರ್ಕ್ ಶೀಟ್ಸ್ ಎಲ್ಲ ನೋಡ್ತಾ ಇದ್ದೆ. ಈ ಗಾಟ್ ಅ ವೆರಿ ಗುಡ್ ಪರ್ಸೆಂಟೇಜ್. ತುಂಬ ಚೆನ್ನಾಗಿ ಓದ್ತಾಯಿದ್ರು. ನನಗೆ ಅದೇ ಖುಷಿ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಅದೊಂದು ಡಾಕ್ಯುಮೆಂಟ್ ನಮಗೊಂದು ಸಿಕ್ಬಿಟ್ರೆ ಸ್ವಲ್ಪ ಅರ್ಧ ಕೆಲಸ ಮುಗ್ದಂಗೆ ನಮಗೆ. ಈಗ ನಾಳೆ ಬರೋದಕ್ಕೆ ಹೇಳಿದ್ದಾರೆ. ಬಿಕಾಸ್ ಅವ್ರದ್ದು ವೆರಿ ಲಾಂಗ್ ಇಯರ್ ಆಗಿದೆಯಲ್ವಾ, 2014-15. ಆ ರೆಕಾರ್ಡ್ಸ್ ಎಲ್ಲ ಸ್ವಲ್ಪ ಈಗ ಇದು ಮಾಡಿದ್ದಾರೆ. ಹಾಗಾಗಿ ತೊಗೊಂಡು ಬನ್ನಿ, ನಾಳೆ ಒಂದು ನಂಬರ್ ಬೇಕು ಅವ್ರಿಗೆ. ಆ ನಂಬರ್ನ ಕಲೆಕ್ಟ್ ಮಾಡ್ಕೊಂಡು ಬನ್ನಿ, ನಾವು ಕೊಡ್ತೀವಿ ಅಂತ ಹೇಳಿದ್ರು. ಮತ್ತು ಅಲ್ಲೇನೋ ಫಂಕ್ಷನ್ ಬೇರೆ ನಡೀತಾ ಇರೋದಕ್ಕೆ ಇವಾಗ ಸದ್ಯಕ್ಕೆ ಆಗಲ್ಲ, ಬ್ಯುಸಿ ಇದ್ದೀವಿ ಅಂತ. ಹಾಗಾಗಿ ನಾವು ವಾಪಸ್ ಬಂದ್ವಿ ಅಷ್ಟೇ, ಬೇರೆ ಏನೂ ಇಲ್ಲ. ಮಧ್ಯಾಹ್ನ ಈಗ ಟೈಮ್ 3:30 ಆಗಿದೆ. ಊಟ ಮಾಡಿಲ್ಲ, ಊಟ ಮಾಡಬೇಕು. ಈವ್ನಿಂಗು ಅಲ್ಲಿ ಸ್ಟೇಡಿಯಮ್ ಇದೆ ಮತ್ತು ಗ್ರೌಂಡ್ ಕೂಡ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ದಾರೆ. ನಾನು ನೋಡಿಲ್ಲ ಇಲ್ಲಿ ಕಂಪ್ಲೀಟ್ ಈ ಊರು ಏನು ಎಲ್ಲೆಲ್ಲಿ ಏನೇನಿದೆ ಅಂತ ನಾನು ಏನೂ ನೋಡಿಲ್ಲ. ಈವ್ನಿಂಗ್ ಅಲ್ಲಿ ಹೋದ್ಮೇಲೆ ಅದು ಕೂಡ ಕ್ಯಾಪ್ಚರ್ ಮಾಡ್ತೀನಿ, ನೀವು ನೋಡ್ಬೋದು. ಇವಾಗ ಊಟ ಮಾಡಿಬಿಟ್ಟು ಅನ್ನೋದು ಊಟ, ಅನ್ನ ತಿಳಿ ಸಾರು. ನನಗೆ ನೆನ್ನೆ ಸ್ವಲ್ಪ ರೊಟ್ಟಿ ಅದೆಲ್ಲ ತಿಂದ್ಬಿಟ್ಟು ಹೆವಿ ಅನಿಸ್ಬಿಡ್ತು. ಹಾಗಾಗಿ ಈಗ ತಿಳಿ ಸಾರು ಮತ್ತು ಅನ್ನ ತಿಂತಾಯಿದ್ದೀನಿ. ನನಗೆ ಕೈ ಕೊಡ್ತಾ ಇದ್ದಾರೆ. ತುಂಬ ಬಿಸಿಲಿರೋದಕ್ಕೆ ತುಂಬ ಬಿಸಿಲಿದೆ ಗೈಸ್. ಡಿಹೈಡ್ರೇಟ್ ಆಗ್ತಾಯಿದೆ ಬಾಡಿ. ಅಂದರೆ ಇಷ್ಟು ದಿನ ಆಗಿಲ್ಲ, ಇವತ್ತು ಯಾಕೋ ತುಂಬ ತಲೆ ನೋವ್ತಾ ಇದೆ ಮತ್ತು ಬಾಡಿ ಕೂಡ ಡಿಹೈಡ್ರೇಟ್ ಆಗ್ತಾಯಿದೆ. ಹಾಗಾಗಿ ಎಳ್ನೀರು ತರಿಸ್ಕೊಂಡಿದ್ದೀನಿ. ನನಗೆ ಒಂದೊಂದು ನಮ್ಮ ಅತ್ತೆ ಮಾತಾಡೋದು ನನಗೆ ಅರ್ಥನೇ ಆಗೋಲ್ಲ. ಅವ್ರ ಲ್ಯಾಂಗ್ವೇಜೇ ಅರ್ಥ ಆಗೋಲ್ಲ. ಅಂದ್ರೆ ಸಡನ್ನಾಗಿ ಮಾತಾಡ್ಬಿಡ್ತಾರೆ. ನನ್ನ ಜೊತೆ ಮಾತಾಡಬೇಕಾದ್ರೆ ಕ್ಲಿಯರಾಗಿ ಮಾತಾಡ್ತಾರೆ, ಅವ್ರು ಮಾತಾಡಬೇಕಾದ್ರೆ ಸ್ವಲ್ಪ ಫಾಸ್ಟಾಗಿ ಮಾತಾಡ್ತಾರೆ. ನನಗೆ ಅದು ಅರ್ಥನೇ ಆಗೋಲ್ಲ ಅಷ್ಟೇ. ಅದೇ ಅವರೇನೋ ಮಾತಾಡ್ತಾಯಿದ್ರು, ಅದಕ್ಕೆ ನಾನು ಆಚೆ ಬಂದೆ ಅಷ್ಟೇ. ಇನ್ನು ಸ್ವಲ್ಪ ಹೊತ್ತಿಗೆ ಅಲ್ಲೊಂದು ಸ್ಕೂಲ್ ಥರ ಇದೆ, ಆ ಸ್ಕೂಲ್ ಮಕ್ಕಳೆಲ್ಲ ಆಚೆ ಬರ್ತಾರೆ. ಇನ್ನೇನಿಲ್ಲ. ಇವತ್ತು ವೆದರ್ ರಿಪೋರ್ಟಲ್ಲಿ ಇವತ್ತು ಮಳೆ ಬರುತ್ತೆ ಅಂತ ತೋರಿಸ್ತಾ ಇದೆ. ನೋಡೋಣ ಮಳೆ ಬರುತ್ತಾ ಇಲ್ಲವಾ ಅಂತ. ಮೊನ್ನೆ ಸಡನ್ನಾಗಿ ಬಂದುಬಿಡ್ತು, ಎಕ್ಸ್ಪೆಕ್ಟೇ ಮಾಡಿಲ್ಲ, ಹಂಗೆ ಬಂದುಬಿಡ್ತು. ಇವತ್ತು ಬರುತ್ತಾ ನೋಡೋಣ. ಏನು ಮಾಡ್ತಿದ್ದಾರೆ ನಿಮಗೆ ಒಂಚೂರು ಎಳ್ನೀರು. ಸ್ವೀಟ್ ಸ್ವಲ್ಪ ಕಮ್ಮಿ. ನೀವು ಅಷ್ಟೇ ಎಳ್ನೀರು, ನೀರು, ಜ್ಯೂಸು ಇವೆಲ್ಲ ಚೆನ್ನಾಗಿ ಕುಡೀರಿ. ಇನ್ನೇನು ಜೂನ್ ಸ್ಟಾರ್ಟ್ ಆಯಿತು, ಮಳೆ ಸ್ಟಾರ್ಟ್ ಆಗುತ್ತೆ. ಬಟ್ ಈ ಬಿಸಿಲು ಸ್ವಲ್ಪ ಕಮ್ಮಿ ಆಗೋದಕ್ಕೆ ಡಿಹೈಡ್ರೇಟ್ ಆಗಬಾರ್ದು, ಬಾಡಿ ಹೈಡ್ರೇಟಿಂಗ್ ಆಗಿರಬೇಕು. ಹಾಗಾಗಿ ಲಿಕ್ವಿಡ್ನ ಜಾಸ್ತಿ ಕನ್ಸ್ಯೂಮ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿಕ್ಕಾಗೋಯ್ತಾ? ಕರೆಂಟ್ ಹೋಗ್ಬಿಟ್ಟಿದೆ. ಫುಲ್ಲು ಮಳೆ ನೋಡಿ ಹೆಂಗೆ ಮಿಂಚ್ತಾ ಇದೆ. ಸಕ್ಕ ಜೋರು ಮಳೆ ಬರುತ್ತೆ ಗೈಸ್. ನನ್ನ ಅತ್ತೆ ನೋಡಿ ಎಣ್ಣೆ ಹಚ್ಕೊಟ್ಬಿಟ್ಟು ಜಡೆ ಹಾಕಿದ್ದಾರೆ. ತುಂಬ ಲಾಂಗ್ ಟೈಮಿಂದ ನನಗೆ ಮಸಾಜ್ ಮಾಡಿಸ್ಕೊಬೇಕು. ಆ್ಯಕ್ಚುಲಿ ಇವತ್ತು ತುಂಬ ತಲೆನೋವ್ತಿತ್ತು. ನಾವು ಅತ್ತೆಗೆ ಹೇಳಿದೆ ಎಣ್ಣೆ ಹಚ್ಕೊಡಿ, ಇಲ್ಲ ನಾನೇ ಎಣ್ಣೆ ಹಚ್ಕೊತೀನಿ, ಆಮೇಲೆ ನೀವು ಮಸಾಜ್ ಮಾಡಿಕೊಡಿ. ಅದಕ್ಕೆ ಅವರೇ ಎಣ್ಣೆ ಹಚ್ಚಿ ಮಸಾಜ್ ಎಲ್ಲ ಮಾಡಿಕೊಟ್ರು. ಒಂಥರ ರಿಲ್ಯಾಕ್ಸೇಷನ್. ಫುಲ್ ಗುಡುಗ್ತದೆ ಇಲ್ಲಿ ನೋಡಿ. ಪಪ್ಪ ಗೈಸ್, ಇಲ್ಲಿ ಮಳೆ ಬಂದರೆ ಒಂದು ನೆಕ್ಸ್ಟ್ ಲೆವೆಲಾಗಿ ಬರುತ್ತೆ. ಇಲ್ಲಿ ಮಳೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಅಷ್ಟು ಜೋರು ಮಳೆ. ಓಕೆ, ಸ್ಟೇಡಿಯಂ ಹತ್ರ ಹೋಗ್ಬೇಕಿತ್ತು. ಇಲ್ಲಿ ಸ್ವಲ್ಪ ಕಂಡೀಷನ್ ಮಳೆ ಬರೋ ಥರ ಇರೋದ್ರಿಂದ ಅಲ್ಲಿ ಹೋಗೋಕ್ಕಾಗಿಲ್ಲ. ಓಕೆ
ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಸ್ಟೇ ಟ್ಯೂನ್ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.